ಹೀಗೆ ಆಗಿದೆ. ಈಗ ದೋಸೆ ಇಡ್ಲಿ ಎರಡು ಒಟ್ಟಿಗೆ ಮಾಡ್ತೇನೆ. ನಮ್ಮ ಇಡ್ಲಿ ಪಾತ್ರೆ ಮಾತ್ರ ಚಿಕ್ಕ ಸೌಟ್ ಹಾಕಿದ್ರೆ ಮುಗೀತು. ಏನು ಇಡ್ಲಿ ಕುಕ್ಕರಲ್ಲಿ ನಾನು ನೀರಿಟ್ಟಿದ್ದೀನಿ, ಕಾಯ್ದಿದೆ. ನಾನು ಕುಕ್ಕರಲ್ಲೇ ಮಾಡೋದು. ಇಡ್ಲಿ ಪಾತ್ರೆಗೆ ಇಡ್ಲಿ ತುಂಬಿದ್ದೇನೆ, ಅದಕ್ಕೆ ಹೀಗೆ ಒಂದು ಪ್ಲೇಟ್ ಮುಚ್ಚೋಣ ಸಾಕು. ಕುಕ್ಕರಲ್ಲೇ ಅಲ್ವಾ, ಹಾಗೆ ಬೇಕು. ಆ ಸೈಡು ಇಡ್ಲಿ ಬೇಯಕ್ಕೆ, ಈ ಕಡೆ ದೋಸೆ ಮಾಡಲಿಕ್ಕೆ, ಎರಡೂ ಒಂದೇ ಬ್ಯಾಟರ್. ಅಲ್ಲಿಗೆ ಬನ್ನಿ. ಏನು ತಿಂಡಿ ಸ್ಪೆಷಲ್? ಉಳ್ಳಿ ದೋಸೆ ಇಡ್ಲಿ ಸ್ಪೆಷಲ್ ಮಾಡೋಣ. ಇಡ್ಲಿ ಆಗ್ತಾಯಿದೆ, ದೋಸೆ ಹಾಕಿಲ್ಲ. ಸ್ವಲ್ಪ ಹಣ್ಣು ಮೆಣಸಿನಕಾಯಿ ಫ್ರೈ ಮಾಡ್ತಾ ಇದ್ದೇನೆ. ಚಟ್ನಿಗೆ ಏನೇನು ಬೇಕು ನೋಡೋಣ ಬನ್ನಿ. ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಅಂತಿದ್ದೆ ಅಲ್ವಾ, ಸ್ವಲ್ಪ ಕಡಲೆ ಬೀಜ, ಕಾಯಿ ಚಟ್ನಿ ಕಮ್ಮಿ. ಇದು ಫ್ರೈ ಆಗಿದೆ, ಈಗ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದರಿಂದ ಇದಕ್ಕೆ ಶಿಫ್ಟ್. ಓಕೆನಾ? ಹಾಕಿದ್ದೀನಾ? ಇಷ್ಟು ಬೆಳ್ಳುಳ್ಳಿ, 2, 4, 6, 7 ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ನ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟು, ಇದು ಕಾಯಲ್ಲ, ಹಸಿ ಕಾಯಲ್ಲ, ಇದು ಕೊಬ್ಬರಿ 2 ಸ್ಪೂನ್ ಬರಬಹುದು ಅಷ್ಟೇ, ಅದರ ಮೇಲೆ ಹಾಕಲ್ಲ. ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ ಬನ್ನಿ. ಇದಕ್ಕೆ ಬೆಸ್ಟ್ ಅಂದರೆ ಸ್ವಲ್ಪ ನುಣ್ಣಗಿಲ್ಲ, ತರಿ ಸ್ವಲ್ಪ ತೀರ ನುಣ್ಣಗಿಲ್ಲ ಚಟ್ನಿ. ಇದಕ್ಕೆ ಕಡಲೆ ಬೀಜದ ಚಟ್ನಿನೇ ಚೆಂದ, ತೆಂಗಿನಕಾಯ್ದೆಲ್ಲ ಚೆನ್ನಾಗಿರಲ್ಲ. ಈಗ ದೋಸೆ ಮಾಡೋಣ. ಸುಮ್ಮನೆ ಇರು. ಇದು ತೆಳುಗೆ ಬರುತ್ತಾ ಅಂದರೆ ಅಕ್ಕಿ ದೋಸೆ ಮಾಡ್ತೀವಲ್ಲ ಅಷ್ಟೇ ತೆಳುಗೆ ಬರುತ್ತೆ. ಆದರೆ ಇದು ಉಳ್ಳಿ ದೋಸೆ ಸ್ಪೆಷಲ್. ಹೀಗೆ ಮಾಡಿ ಸ್ವಲ್ಪ ಪ್ಲೇಟ್ ಮುಚ್ಚಬೇಕು. ಅದು ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ ಮುಂಚೆ ಕಲರ್ ಹೀಗಿರುತ್ತೆ. ಎಷ್ಟು ತೆಳುವಾಗಿದೆ ನೋಡಿ. ಕಾಣಿಸುತ್ತೆ ಅನ್ಸುತ್ತೆ, ಕಿಟಕಿ ಬೆಳಕಿಗೆ ದೋಸೆ ಇಷ್ಟು ಟ್ರಾನ್ಸ್ಫರಂಗ್ ಬರುತ್ತೆ. ಅಕ್ಕಿ ದೋಸೆ ಬಂದಷ್ಟೇ ಟ್ರಾನ್ಸ್ಫರ್ ಇರುತ್ತೆ. ಓಕೆನಾ? ನೋಡಿ ಫ್ರೆಂಡ್, ಇಡ್ಲಿ ಏನಾಗಿದೆ ನೋಡೋಣ ಬನ್ನಿ. ನೋಡಿ ಇವಾಗಿನ ಒಂದು ದೋಸೆ ಹಾಕಿದ್ದೀನಿ, ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ. ಆದರೆ ಅದು ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ, ಈ ಕಲರ್ ಇರುತ್ತೆ. ಗ್ಯಾಸ್ ಒಲೆ ಉರಿತಾ ಇದ್ದಪ್ಪ. ಕೆಲವ್ರು ಏನು ಅಂದ್ಕೊತಾರೆ, ಅಯ್ಯೋ ಮಾಡಿ ಇರೋದು ತೋರಿಸ್ತಾರ, ಹಿಂದೆ ಬಂದುಬಿಟ್ಟು ಇದು ಮಾಡಿ, ಅವಾಗ ಕಾಣುತ್ತೆ. ಹಾಗೆ ಉರಿ ಸ್ವಲ್ಪ ಸಿಮ್ಮಲ್ಲೇ ಇರಬೇಕು. ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಒಮ್ಮೆ ಒಂದು ಸ್ವಲ್ಪ ಆಗಲಿ. ಉಳ್ಳಿ ದೋಸೆ ಹಾಗೆ ಪಕ್ಕದಲ್ಲಿ ಇಡ್ಲಿನೂ ಬೆಂದಿದೆ ನೋಡಿ. ಇಡ್ಲಿ ಬೆಂದಿದೆ.
ಅದನ್ನು ಬಿಸಿ ಇದೆ ಮುಚ್ಚಿಟ್ಟಿದ್ದೇನೆ. ಈಗ ಇದು ಓವರ್ ನೈಟ್ ಮಾಡಿ ರುಬ್ಬಿಟ್ರೆ ಇನ್ನೂ ಚೆಂದ, ಆದರೆ ನಾನು ಹೀಗೆ ಮಾಡ್ತೇನೆ, ಓವರ್ ನೈಟ್ ಎಲ್ಲ ಬಿಡಲ್ಲ. ಓವರ್ ನೈಟ್ ಎಲ್ಲ ಬಿಡಲ್ಲ, ಓಕೆನಾ? ಇಡ್ಲಿನೂ ದೋಸೆಗೆ ಏನೂ ಹಾಕಿಲ್ಲ. ನಿಂಗೆ ಏನೇನು ಡೌಟ್ ಇದೆ ಎಲ್ಲ ಕೇಳು. ಲೈಫಲ್ಲೇ ನೀನು ಫಸ್ಟ್ ಟೈಮ್ ತಿಂತಾ ಇದೀಯಾ, ಹೇಗಿದೆ ಅಂತ ಹೇಳು. ಹಾಂ, ಚೆನ್ನಾಗಿದೆ. ಅದಕ್ಕೇನೂ ಹಾಕಿಲ್ಲ. ತೋರಿಸಿದ್ನಲ್ಲ, ನೋಡ್ತಲ್ಲ ಅಕ್ಕಿ ಉಳ್ಳಿ. ಆದರೆ ಅದನ್ನು ಬೆಳಗ್ಗೆ ರುಬ್ಬು ಮಾಡ್ತಾಯಿದ್ದೀನಿ. ಅಂದರೆ ನೈಟ್ ರುಬ್ಬು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಂಗೆ ಬೆಳಗ್ಗೆನೇ ಬೆಸ್ಟ್ ಅನಿಸಿದೆ. ಅದು ಹುಳಿ ಏನು ಬರೋಲ್ಲ. ಹೇಗಿದೆ ಇಡ್ಲಿನೂ ಚೆನ್ನಾಗಿರುತ್ತೆ. ಇಡ್ಲಿ ಬಡಿಸ್ತೀನಿ, ತೆಗಿತೀನಿ. ಒಟ್ಟಿನಾಗ ದೋಸೆ ಚೆನ್ನಾಗಿದೆಯಾ? ಮಾಡ್ಕೊಂಡು ತಿನ್ಬೋದಾ? ಚೆನ್ನಾಗಿದೆ. ಯಾಕೆ ಅಂದರೆ ಹಿಂಗೆ ಮಾಡೋದು ನಮ್ಮನೇಲಿ ಮಕ್ಕಳಿಗೆ ಒಳ್ಳೆಯದು, ಕಾಳು ತಿನ್ನೋದ್ರಿಂದ. ಮತ್ತು ಅದು ಪ್ರೋಟೀನ್ ಇದೆ ಅಲ್ವಾ. ಅವ್ನು ಸ್ವಲ್ಪ ಆಯ್ದು ಇಡ್ತಾನೆ, ಹಾಸ್ಟೆಲಲ್ಲಿದ್ದು ಬಂದು ರೂಢಿ ಆಗಿಬಿಟ್ಟಿದ್ದಾನಲ್ಲ. ಇವರಿಗೋಸ್ಕರ, ಆದರೆ ಇವರನ್ನು ತೋರಿಸೋ ಹಾಗಿಲ್ಲ. ಹೀಗೆ ತೋರಿಸ್ಬೋದು, ಫೇಸ್ ತೋರಿಸೋಂಗಿಲ್ಲ. ಉಲ್ಟಾ ಡೈರೆಕ್ಷನಲ್ಲಿ ನೋಡ್ಬೋದು. ಇವರಿಗೋಸ್ಕರ ನಾವು ಈ ಉಳ್ಳಿ ಪ್ರಯೋಗ ಜಾಸ್ತಿ ಮಾಡೋದು. ಅವ್ರು ಹೇಗಿದೆ ಅಂತ ಹೇಳ್ತಾರೆ ಗೊತ್ತಿಲ್ಲ. ಬನ್ನಿ, ನಾವು ನಿಮ್ಮ ಮುಖ ತೋರಿಸ್ತಾ ಇಲ್ಲ, ತಟ್ಟೆ ಮಾತ್ರ ತೋರಿಸ್ತಾ ಇದ್ದೀವಿ. ಚೆನ್ನಾಗಿಲ್ಲ ಗೈಸ್. ನಿಜ ಹೇಳೋ, ನಿಜ ಹೇಳೋ. ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ಇಡ್ಲಿ ನೋಡು, ತೊಗೊಂಬರ್ತೀನಿ ನಾನೇ. ಈಗ ಹೇಳ್ತಾ ಮಸಾಲೆ ದೋಸೆ ಥರ. ನಾನು ತಿನ್ಬೇಕಾದ್ರೆ ವಿಡಿಯೋ ಮಾಡ್ತೇನೆ. ಇಡ್ಲಿ ಮಾಡಲ್ಲ ನೀನು, ಅಕ್ಕಿ ಇಡ್ಲಿ ಮಾಡ್ತೀಯಲ್ಲ, ಅದಕ್ಕೂ ಏನು ಡಿಫ್ರೆಂಟ್ ಇದೆ ಅಂತ ಹೇಳು. ಏನಾರ ವ್ಯತ್ಯಾಸನಾ? ಚೆನ್ನಾಗಿದೆಯಾ? ಚೆನ್ನಾಗಿ ಬೆಂದಿದೆಯಾ? ಅದರಷ್ಟೇ ಸಾಫ್ಟಾಗಿದೆಯಾ ಇಡ್ಲಿ? ಇದು ಅದಕ್ಕಿಂತ ದೋಸೆನೇ ಚೆನ್ನಾಗಿರುತ್ತೆ ಇಡ್ಲಿ. ಹೌದಾ? ಅಂದರೆ ಅವರವ್ರ ಅಭಿರುಚಿ ಅದು. ನನಗೆ ಎರಡೂ ಇಷ್ಟ ಆಗಿದೆ. ಇಡ್ಲಿ ದೋಸೆ ಎರಡೂ ಒಂದೇ ಸಂಪಣದಲ್ಲಿ ಮಾಡ್ಬೋದು. ಸಾಫ್ಟ್ ಇಷ್ಟ ಆಯಿತು. ನಿಂಗೆ ದೋಸೆ ಇಷ್ಟ ಆಯಿತಾ? ಇಡ್ಲಿ ಟೇಸ್ಟ್ ನೋಡಿ ಹೇಗಿದೆ. ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ. ಚೆನ್ನಾಗಿದೆ. ಆದರೆ ಇನ್ನೂ ದೋಸೆ ಅದು ನಾನಿಷ್ಟು. ಹೇಗಿದೆ ಇಡ್ಲಿ? ಚೆನ್ನಾಗಿದೆ. ಅದು ಮಸಾಲೆ ದೋಸೆ ಥರ ಅಂತ ಹೇಳ್ತಾ ಇದ್ದೀರಾ. ಇಡ್ಲಿ ಕಾಂಬಿನೇಷನ್ ಚಟ್ನಿ ಚೆನ್ನಾಗಿದೆಯಾ? ದೋಸೆಗೆ ಚೆನ್ನಾಗಿದೆಯಾ? ಎರಡಕ್ಕೂ ಚೆನ್ನಾಗಿದೆ. ದೋಸೆ ಚೆನ್ನಾಗಿದೆ. ದೋಸೆ ಟೇಸ್ಟ್ ದೋಸೆ ಟೇಸ್ಟ್ ಚೆನ್ನಾಗಿದೆ. ಹೌದಾ? ನೋಡಿ, ಅದು ಇವ್ರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಮಾಡ್ಕೊಂಡ್ಮೇಲೆ ಹೇಳಿ. ಇರಿ, ಇವ್ರ ಅಭಿಪ್ರಾಯನ ಕೇಳೋಣ. ಮೊದಲೇ ಗೈಸ್ ಚೆನ್ನಾಗಿಲ್ಲ ಅಂತಿದ್ರು. ಹೇಗಿದೆ ಏನು ದೋಸೆ? ದೋಸೆ ತಟ್ಟೆಲಿ ನಂದಲ್ಲ ಇದು ತಟ್ಟೆ. ಹೌದಾ? ಯಾರ್ದು? ಅವ್ರದಾ? ನೋಡಿ, ಈ ಥರ ಹೇಳ್ತಿದ್ದಾರೆ. ಇದು ಮಕ್ಕಳಿಗೋಸ್ಕರ ಮಾಡಿಕೊಡ್ಬೇಕು. ಯಾಕಂದರೆ ಅವರು ಕಾಳು ಸ್ವಲ್ಪ ತಿನ್ನಲ್ಲ, ಹಾಗಾಗಿ ಈ ಪುಟ್ಟ ಮಕ್ಕಳಿಗೋಸ್ಕರ ಈ ಥರ ಕಾಳು ಎಲ್ಲ ಬಳಸಿ ಮಾಡೋದ್ರಿಂದ ಬೆಸ್ಟ್. ಫ್ರೆಂಡ್ ದೋಸೆ ಹಾಕ್ತಾಯಿದ್ದೀನಿ. ಆಮೇಲೆ ದೋಸೆನೇ ಇಷ್ಟ ಆಗೋದು, ಎಲ್ಲರಿಗೂ ದೋಸೆನೇ ಇಷ್ಟ ಆಗೋದು. ಯಾಕೋತ್ತಾ? ಒಳ್ಳೆ ತಿಂತಾಯಿದ್ರೆ ಮಸಾಲೆ ದೋಸೆ ಥರ ಅನಿಸುತ್ತೆ ಇದು. ನನಗೆ ಹಂಗೆ ಅನಿಸಿದೆ. ಬೇರೆ ಇದು ಮಾಡೋದು ತಿಂತಿದ್ರೆ ಇದಕ್ಕೂ ಮಸಾಲೆ ಎಲ್ಲ ಹಾಕಿದೇನೋ ದೋಸೆಗೆ ಟೈಪ್ ಅನಿಸುತ್ತೆ. ಇಲ್ಲ, ಅದಕ್ಕೇನೂ ಹಾಕಿಲ್ಲ. ಬರೀ ಮಾಮೂಲಿ ನೀನು ಅಕ್ಕಿ ದೋಸೆ ಹೇಗೆ ಮಾಡ್ತೀಯೋ ಹಾಗೆ ರುಬ್ಬಿಟ್ಟು, ಇದು ಶೇಂಗಾ ಅದೇ ಕಡಲೆ ಬೀಜ ಚಟ್ನಿ. 1 ಸ್ಪೂನ್ ಅಷ್ಟು ಕೊಬ್ಬರಿ ಹಾಕ್ತೆ. 1 ಸ್ಪೂನು 2 ಸ್ಪೂನ್ ಕೊಬ್ಬರಿ. ಹೌದಾ? ಮಸಾಲೆ ಆ್ಯಡ್ ಮಾಡಿದ್ವಿ. ಇದು ನಮ್ಮನೇಲಿ ಇವಾಗ ಕಮ್ಮಿ. ವರ್ಷಕ್ಕೆ ಎಷ್ಟು ಗೊತ್ತಾ? ಅವಾಗ ಅಂಕಲ್ ಇದ್ರಲ್ಲ, 3 ವರ್ಷದಿಂದ ಮಾಡ್ತಾಯಿಲ್ಲ ನಾನು. 15 ಸೇರು ಕರೆಕ್ಟಾಗಿ ಉಳ್ಳಿ, ಅಂದರೆ 15 kg ಉಳ್ಳಿ ಬಳಸ್ತಿದ್ದೆ ಸೇರು ಲೆಕ್ಕದಲ್ಲಿ. ಅಂದರೆ ಕೆ ಜಿಗಿಂತ ಸೇರು ಜಾಸ್ತಿ ಬರುತ್ತಲ್ವ. ಈ ಸರಿನೂ 15 ಸೇರು ತರಿಸಿದ್ದೀನಿ. ನೋಡೋಣ. ಅಂದರೆ ಒಟ್ಟಿನಾಗ ಚೆನ್ನಾಗಿ ಬಳಸ್ತಿದ್ವಿ. ಚೆನ್ನಾಗಿ. ಆದರೆ ನಮ್ಮ ಇದ್ರ ಮೇಲೆ ದಿವಂಗ್ ಕಟ್ ಮೇಲೆ ಈ ಸಣ್ಣ ಮಕ್ಕಳು ಟವಲ್ ಕಟ್ಕೊತಾರಲ್ಲ, ಈ ದೋಸೆ ಮಾಡಿದ್ರೆ ನೆನಪು ಅನ್ನೋದಕ್ಕಿಂತ ಸ್ವಲ್ಪ ಅಳು ಬರುತ್ತೆ ನನಗೆ ಪರ್ಸ್ನಲಿ. ಬೆಳೆಯೋರು ಅನಿಸುತ್ತೆ
ಅಂಕಲು ಅವರೇ ತಂದು ಕೊಡೋರು. ಹಾಂ, ಯಾವ ಲೋಟ ಗೊತ್ತದೆ ಇಲ್ಲಿದೆಯಲ್ಲ, ಇರಪ್ಪ ಈ ಲೋಟ, ಇದೊಂದು ಪಾವು ಲೋಟನಾ? ಹಾಂ, ಇದರಲ್ಲೊಂದು ಪಾವು ಉಳ್ಳಿ ಹಾಕಿದ್ದೀನಿ. ಇದರಲ್ಲೇ ಸೇಮ್ ಕ್ವಾಂಟಿಟಿ ಅಕ್ಕಿ, ಸೊಸೈಟಿ ಅಕ್ಕಿ. ಹಾಂ, ಒಂದೂವರೆ ಹಾಕಿದ್ರೂ ನಡೆಯುತ್ತೆ. ಅಂದರೆ ಒಂದೂವರೆ ಹಾಕೋದ್ರಿಂದ ಅದೇ ಇದು ಸೇಮು, ಇದು ಕಾಳು ಡಬಲ್ ಆಗುತ್ತೆ, ಉಳ್ಳಿ ಜಾಸ್ತಿ ಆಗುತ್ತೆ. ನೆಂದರೆ ಅಕ್ಕಿ ಡಬಲ್ ಆಗಲ್ಲ. ಹಾಗಾಗಿ ಈ ಲೋಟದಲ್ಲಿ ಕರೆಕ್ಟ್ ಮೆಜರ್ಮೆಂಟು. ಈ ಲೋಟದಲ್ಲಿ ಒಂದು ಪಾವು ಇದೆ, ಅದು ಕರೆಕ್ಟಾಗೆ ಒಂದು ಪಾವು ಉಳ್ಳಿ ಹಾಕಿದ್ರೆ 1.5 ಪಾವು ಅಕ್ಕಿ ಸಪ್ರೇಟ್ ನೆನೆಸ್ಬೇಕು. ಅದು ರುಬ್ಬಿರೋದು ವೀಡಿಯೋ ಮಾಡಿದ್ದೀನಿ. ಹಂಗಿದ್ರೆ ಆ ಥರ ಕ್ವಾಂಟಿಟಿಲಿ ಹಾಕ್ಕೊಂಡು ನೀನು ರಾತ್ರಿ ನೆನೆಸ್ಬಿಟ್ಟು ಅದು ರುಬ್ಬೇಕಾದ್ರೆ ಬೇರೆ ಬೇರೆ ರುಬ್ಬಬೇಕು, ಮಿಕ್ಸ್ ಮಾಡ್ಬೇಕಾದ್ರೆ ಒಟ್ಟಿಗೆ ಮಿಕ್ಸ್ ಮಾಡಬೇಕು, ಉಪ್ಪು ಹಾಕ್ಬಾರ್ದು, ಹಂಗೆ ಇಟ್ಬಿಡ್ಬೇಕು. ಬೆಳಗ್ಗೆ ಎದ್ದು ಉಪ್ಪು ಹಾಕ್ಕೊಂಡು ಮಾಮೂಲಿ ನಿನ್ನ ದೋಸೆ ಇಡ್ಲಿ ಯಾವ ಪಾತ್ರೆಗೆ ಹೇಗೆ ಮಾಡ್ತೀವಿ ಹಾಗೆ ತುಂಬಿಟ್ರೆ ಈಗ ಆಯ್ತಲ್ಲ 2. ಆದರೆ ಎಲ್ಲರಿಗೂ ಇಷ್ಟ ಆಗೋದು ದೋಸೆ ಚೆನ್ನಾಗಿರೋದು. ಆದರೆ ಇಡ್ಲಿ ಮಾತ್ರ ನಮ್ಮ ಅಂಕಲ್ಗೆ ಇಷ್ಟ ಆಗೋದು. ಅವ್ರು 6-7 ಇಡ್ಲಿ ತಿನ್ನೋರು. ನೋಡು, ಅದೇ ಟೈಮಿಂಗ್ಸಿಗೂ ತಿಂಡಿ ತಿಂತಾಯಿದ್ದೀವಿ, ಸೇಮ್ ಟೈಮಿಂಗ್ಸು. ಇಲ್ಲೇ 3 ಜನ, ನೀವು 3 ಜನ ಕೂತಿದ್ದೀರಾ, ಇಲ್ಲಿ ನಾನು ಅವನು ಅಲ್ಲಿ ಅಪ್ಪಾಜಿ ಇಬ್ಬರು 3 ಜನನ ಕೂತ್ಕೊಂಡು ದಿವಾಗ ಕಡೆ ಹೋದ ಅವನು, ಹಂಗೆ ಕೂತ್ಕೊಂಡು ತಿಂತಾಯಿದ್ವಿ. ಅಂದರೆ ಅಷ್ಟೊತ್ತಿಗೆ ಎದ್ದು ಅನಿಸಿದ್ದೀವಲ್ವಾ, ಮಿಕ್ಸಿ ಜಾರು ಹಾಕ್ಕೊಂಡಿದ್ದೀನಿ. ಬನ್ನಿ ರುಬ್ಬೋ ವಿಧಾನ ತೋರಿಸ್ತೀನಿ. ಹಂಗೆ ರುಬ್ಬಬೇಕು ನೋಡಿ, ಇಷ್ಟು ನೈಸಿದೆ. ಅದು ದಿಢೀರ್ ದೋಸೆ ಮಾಡ್ಬೋದು, ಇಡ್ಲಿ ದೋಸೆ 2. ರುಬ್ಬೇಕಾದ್ರೆ 2 ಸಪ್ರೇಟೇ ರುಬ್ಬಬೇಕು. ಉಳ್ಳಿ ರುಬ್ಬಿ ಹಾಕಿದ್ದೀನಿ, ಅಂದರೆ ಉಳ್ಳಿ ಸಪ್ರೇಟ್ ರುಬ್ಬಬೇಕು. ಉಳ್ಳಿ ರುಬ್ಬಿದಾಗಿದೆ, 2 ಹಾಕಾಗಿದೆ. ಈಗ ಅಕ್ಕಿ ಇದೆ, ಅಕ್ಕಿನ ರುಬ್ಬೋಣ. ಇದು ಉಳ್ಳಿ ಕ್ವಾಂಟಿಟಿ ಜಾಸ್ತಿ, ಅಕ್ಕಿ ಕ್ವಾಂಟಿಟಿ ಕಮ್ಮಿ. ಹೇಗೆ ಅಂತೀರಾ? ಉಳ್ಳಿ ಯಾವುದೇ ಗ್ಲಾಸಲ್ಲಿ ನೆನೆಸಿದ್ರು ಅದು ಡಬ್ಬಲ್ ಆಗುತ್ತೆ, ಅಕ್ಕಿ ಡಬ್ಬಲ್ ಆಗಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದು ಇದಕ್ಕಿಂತ ಜಾಸ್ತಿ ಇದೆ ಉಳ್ಳಿ. ಓಕೆನಾ? ಸ್ವಲ್ಪ ನೀರು ಹಾಕ್ಬಿಡೋಣ. ಮಿಕ್ಸಿ ರುಬ್ತಾ ಇದ್ರೆ ಕರ ಅನ್ನುತ್ತೆ. ಸ್ವಲ್ಪ ರುಬ್ಬೇಕಾದ್ರೆ ನೀರು ಹಾಕ್ತೇವೆ ಅನ್ಸುತ್ತೆ. ಎಷ್ಟಿದೆ ಅದು ಸಾಕು. ಹೀಗೆ ಮಿಕ್ಸ್ ಮಾಡಿ ಇಡಬೇಕು 1 ಅವರ್. ಆಮೇಲೆ 2 ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಅದನ್ನು
1 ತಾಸು ಬಿಡಬೇಕು, 1 ಅವರ್ ಅಂತೂ ಬಿಡಲೇಬೇಕು. ಈ ಥರ ಬೆಳಗ್ಗೆ ಟೈಮ್ ಇಲ್ಲ ಅಂದರೆ ಮಧ್ಯಾಹ್ನ ನೆನೆಸಿ ಬೆಳಗ್ಗೆನೇ ನೆನೆಸ್ಕೊಂಡು ಸಂಜೆ ಬೇಗ ರುಬ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಹಾಗೂ ಮಾಡ್ಬೋದು. ನಾನಾದರೆ ಬೆಳಗ್ಗೆನೇ ರುಬ್ಕೊಂಡು ಬೆಳಗ್ಗೆನೇ ರುಬ್ಬಿಟ್ರೆ ಸಾಲ್ಟನ್ನ ಸೇರಿಸಲ್ಲ. ಬೆಳಗ್ಗೆ ರುಬ್ಬಿರೋದ್ರಿಂದ ಸಾಲ್ಟನ್ನು ಸೇರಿಸ್ತೀನಿ. ನೋಡಿ, ಇಡ್ಲಿ ದೋಸೆ ಎರಡೂ ಬರುತ್ತೆ ಈ ಬ್ಯಾಟರಲ್ಲಿ. ತೆಳು ಆಯಿತು ಬರಲ್ಲ ಅಂತ ಅಂದ್ಕೊಳ್ಬೇಡಿ. ಒಬ್ಬೊಬ್ಬರು ತುಂಬ ನೋಡಲಿಕ್ಕೆ ಹೇಗೆ ಅವ್ರವ್ರ ಕಣ್ಣಿಗೆ ಕಾಣುತ್ತೆ ಗೊತ್ತಿಲ್ಲ ಅಲ್ಲ. ಈ ವಿಡಿಯೋದಲ್ಲಿ ರಿಯಲಲ್ಲಿ ಒಂದಿರುತ್ತೆ, ಆಗೋದೊಂದು. ನನಗೆ ಇಷ್ಟಿದ್ರೆ ಬ್ಯಾಟರು ಇಡ್ಲಿ ದೋಸೆ ಎರಡೂ ಆಗುತ್ತೆ. ಎರಡಕ್ಕೂ ಬೇರೆ ಬೇರೆ ರುಬ್ಬೇಕಾ? ಎರಡೂ ಒಂದರಲ್ಲೇ ಮಾಡ್ಬೋದು. ಮಾಡ್ತೇನೆ. 1 ಅವರ್ ಇದು ಏನಲ್ಲಿ ರೆಸ್ಟ್ ಕೊಡೋಣ. ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ 1 ಅವರ್ ಇಟ್ಟಿರೋಣ. ಓಕೆನಾ? ಅಂಗಡಿ ಹಿಂಗಿಟ್ಟಿದ್ದೀನಲ್ಲ, ಬೆಳಗ್ಗೆ ಟೈಮ್ ಕಿಚನ್ ಹಾಗೆ, ಅಂಗಡಿ ಸ್ವಲ್ಪ ಅಲ್ಲ, ಮಿಕ್ಸಿ ತಗೊಂಡೆ ಹಾಗೆ. ಈಗ ಟೈಮು 7 ಗಂಟೆ, 8 ಗಂಟೆವರೆಗೂ ರೆಸ್ಟ್ ಇಲ್ಲಿ. ಓಕೆ. ನಾನು